ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿನ ಹೇಗೆ ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲೊಂದು ಅರ್ಧ kg ಅಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿದ್ನಿ. ಕಟ್ ಮಾಡಲೇಬೇಕಂತೇನಿಲ್ಲ, ಅದಾಗಿ ಶೇಪು ಇರುತ್ತಲ್ವ, ಅದಾಗಿ ಕಟ್ ಥರ ಆಗಿಬಿಡುತ್ತೆ. ನಾನಾಗಿ ಮತ್ತೆ ನನ್ನ 4 ಮಾಡ್ತಾಯಿದ್ದೀನಿ. ಅದು ಚಿಕ್ಕ ಚಿಕ್ಕದಾಗುತ್ತೆ ಅಂತ ನಾನು ಚಾಕುನಿಂದ ಕಟ್ ಮಾಡಿ ನೀರಲ್ಲಿ ಒಂದು ಕುಕ್ಕರಿಗೆ ನಾವೇನು ಬೇಕಿಡ್ತೀವಲ್ಲ ಆ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೇಯಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಅದಾಗದೇ ಬಿಟ್ಕೊಳ್ಳುತ್ತೆ. ನಾವು ಚಾಕುನಿಂದ ಕಟ್ ಮಾಡಿಲ್ಲ ಅಂತಲೂ ಸಹ ಬಿಟ್ಕೊಳ್ಳುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿರಲಿ ಅಂತ 4 ಭಾಗ ಮಾಡಿದೆ. ನೋಡಿ, ಇವ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ಬಿಡಿಸಿ ಬೀಜ ಸಪ್ರೇಟ್ ಮಾಡಿದ್ಮೇಲೆ ಇವಾಗ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದನ್ನು 1-2 ದಿನ ಹಾಗೆ ನೆನೆಸ್ತಾ ನಾವೇನು ಉಪ್ಪಿನಕಾಯಿ ಮಾಡಿಟ್ಟಿರ್ತೀವಲ್ವ ಆ ರೀತಿಯಲ್ಲೂ ನೆನೆಸಿಡ್ಕೊಬೋದು. ಇದು ನೀರು ಬಿಟ್ಕೊಳ್ಳುತ್ತೆ. ಬೇಡ ನಮಗೆ ಹೀಗೆ ಸಾಕು ಅಂದರೆ ಈ ಸಕ್ಕರೆ ಕರಗತಕ್ಕ 1 ದಿನ ಮಾತ್ರ ನೈಟಲ್ಲಿ ಬಿಟ್ಟು ಬೆಳಗ್ಗೆ ಬಿಸಿಲಲ್ಲಿ ಇಡಬೇಕು. ಮತ್ತು ನೀರು ಇರುತ್ತಲ್ವ ಅದು ಇನ್ನೊಂದು ದಿನ ಹಾಗೆ ತಂದು ಡೈಲಿ ನಾವೇನು ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡ್ತೀವಲ್ಲ ಅದೇ ಥರ ಡೈಲಿ ತಿರುಗಿಸಿ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಬೆಂದಿತ್ತಲ್ವ, ಈ ಬೆಂದಿರೋ ಟೈಮಲ್ಲಿ ಸಕ್ಕರೆ ಆಗಿದ್ದು ತಿನ್ನೋಕ್ಕಂತೂ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಹಾಗೆ ಏನಾದರೂ ಒಂದು ಪಲ್ಯ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ನೋಡಿ, ಇವಾಗ ಇದು 2 ದಿನ ಆದಮೇಲೆ ತೊಗೊಂಬಂದಿದ್ದೀನಿ. ಇಷ್ಟು ಡ್ರೈ ಆಗಿದೆ, ಸ್ವಲ್ಪ ನೋಡ್ಬೋದು. ಹಸಿದಿನ ಸಕ್ಕರೆ ಅದೆಲ್ಲ ನೀರೆಲ್ಲ ಬಿಡ್ಕೊಂಡಿತ್ತಲ್ಲ ಅದು. ಮತ್ತು ಇದೇ ಥರ ಮಾಡಿ 1 ವಾರ ಬೇಕು ಈ ರೀತಿ ಒಣಗೋಕ್ಕೆ. ನೋಡಿ, 1 ವಾರ ಆದಮೇಲೆ ಇಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ನಾವು ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಬೋದು. ಯಾವುದೇ ರೀತಿಯಾಗಿ ನೀರಿನ ಅಂಶ ಎಲ್ಲ ಏನಿಲ್ಲ. ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಮತ್ತು ಸ್ಕಿನ್ನಿಗೆ, ನಮ್ಮ ಏರಿಗೆ ಮತ್ತು ನಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಅವಾಗವಾಗ ತಿನ್ನೋಕ್ಕಾಗಲ್ಲ ನಮಗೆ ಹಸಿದ ತಂದುಬಿಟ್ಟು ಅಂದರೆ ಈ ರೀತಿಯಾಗಿ ಬಿಸಿಲಿರ್ತವೆ. ಇವಾಗ ಹೆಂಗಿದ್ರು ಬೇಸಿಗೆ ಅಲ್ವಾ, ಚೆನ್ನಾಗಿ ಒಣಗುತ್ತೆ. ತೊಗೊಂಬಂದುಬಿಟ್ಟು ಈ ರೀತಿಯಾಗಿ ಮಾಡಿ 1 kg ಗಟ್ಟಲೆ ಇಲ್ಲ ಅರ್ಧ kg ತೊಗೊಂಬಂದು ಮಾಡಿ ಈ ರೀತಿಯಾಗಿ ಸ್ಟೋರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆವಾಗ ತಿನ್ಕೊಬೋದು. ಇದಿಷ್ಟೇ, ಬೇಗ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಡೈಲಿ ಒಂದು 4 ಪೀಸ್ ತಿಂತೀನಿ. 4 ಪೀಸ್ ತಿಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ತಿಂದಂಗೆ ಮಾಡ್ಕೊಂಡು ನೋಡಿ. ಹಾಗೆ ನಾನಿಲ್ಲಿ ತಂಬಳಿ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಶೇಂಗಾ ತಂಬಳಿನ ಒಂದು ಅರ್ಧದಿಂದ 1/4 ಬೌಲಷ್ಟು ಶೇಂಗಾ ತಂಬಳಿ ಮಾಡೋದಕ್ಕೆ ಅಂತ ಶೇಂಗಾನ ತೊಗೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತಂಬಳಿ ಬಂದುಬಿಟ್ಟು ಕುರ್ಷಣಿಯಲ್ಲಿ ಮಾಡ್ಬೋದು. ಹಾಗೆ ಕೊಬ್ಬರಿ ತಂಬಳಿ ಅಂತಲೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಶೇಂಗಾ ತಂಬಳಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಂದು 4 ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕಾಗುತ್ತೆ. ನನಗಿಲ್ಲಿ 4-5 ಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಇದನ್ನು ನಾನು ಸುಡ್ಕೊತಾ ಇದ್ದೀನಿ ಉರಿ ಮೇಲೆ. ಇವಾಗ ಶೇಂಗಾದಲ್ಲಿ ಹಾಕಿದ್ರೆ ಏನಾಗುತ್ತೆ, ಅಷ್ಟೊಂದು ಸುಡೋಲ್ಲ. ಇದು ಈ ಥರ ಕಪ್ಪಾಗಲ್ಲ, ಹಾಗೆ ಬಿಸಿ ಆಗಿಬಿಡುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಸುಟ್ಟರೆ ಚೆನ್ನಾಗಿರುತ್ತೆ, ಹಸಿ ಅನಿಸಲ್ಲ. ಹಂಗಾಗಿ ನೋಡಿ, ನನಗೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1-2 ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬೌಲಲ್ಲಿ 1/4 ಬೌಲಷ್ಟು ಹಸಿ ಕೊಬ್ಬರಿ ತುರಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು, ನಿಂಬೆಹಣ್ಣಿಗೆ ಹತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇದೊಂದು 3/4 ಬೌಲ್ ಶೇಂಗಾ ತೊಗೊಂಡಿದ್ನಲ್ಲ, ಆ ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಹಾಕ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದಿಷ್ಟು ನೈಸಾಗಿ ರುಬ್ಕೊತೀನಿ. ತುಂಬ ನೈಸಾಗೆಲ್ಲ ರುಬ್ಕೊಬಾರ್ದು, ತರಿಯಾಗಿ ಇರಬಾರ್ದು, ನೈಸಾಗಿ ಇರಬಾರ್ದು. ನೋಡಿ, ಈ ರೀತಿಯಾಗಿ ರುಬ್ಬಿಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರಂತೂ ಅಷ್ಟು ಚೆನ್ನಾಗಿರಲ್ಲ, ತುಂಬಾ ಚೆನ್ನಾಗಿ ಟೇಸ್ಟಾಗಿ ಕೂಡ ಇರ್ತೈತಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಖಾರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಒಂದು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಎತ್ತಿಡ್ಕೊತಾ ಇದ್ದೀನಿ. ಇದೆಲ್ಲ ಕುದಿಸೋದೆಲ್ಲ ಏನು ಅವಶ್ಯಕತೆ ಇರಲ್ಲ, ಹಾಗೆ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಜಾರ್ ತೊಳೆದಿಟ್ಕೊಂಡು ನೀರನ್ನು ಸೇರಿಸ್ಕೊತಿದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಸೇರಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ನೋಡಿ ಇಷ್ಟು ಸ್ವಲ್ಪ ನೀರು ಹಾಕ್ಕೊಟ್ಟಿದ್ದೀನಿ. ತುಂಬ ತೆಳುಗೂ ಅಲ್ಲ, ಗಟ್ಟಿಗೂ ಅಲ್ಲ. ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ. ಮುದ್ದೆಗೂ ಕೂಡ ಮಾಡ್ಬೋದು. ಮುದ್ದೆಗೆ ಮಾಡ್ಕೊಂಡ್ರೆ ಇಷ್ಟೇ ಸಾಕು, ತುಂಬ ತೆಳುಗೆಲ್ಲ ಮಾಡ್ಕೊಳ್ಳೋಕೆ ಬೇಕಾಗಲ್ಲ. ನೋಡಿ, ನನಗೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ ಒಂದು ಈರುಳ್ಳಿ ಹೆಚ್ಚಾಕೊಂಡಿದ್ದೀನಿ ದಪ್ಪದಾಗೆ. ಇದ್ರ ಜೊತೆಯಲ್ಲಿ ಕರಿಬೇವು ಸೊಪ್ಪು ಮತ್ತು 1-2 ಒಣಮೆಣ್ಸಿನ್ಕಾಯನ್ನು ಸೇರಿಸ್ಬಿಟ್ಟು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ ಈ ರೀತಿ. ಇದೇ ರೀತಿಯಾಗಿ ಕುರ್ಷಣಿ ಕಾಳಿಂದ ಮಾಡಿ ನೋಡಿ. ಅದಕ್ಕಿಂತ ನನಗೆ ತುಂಬ ಫೇವ್ರೇಟ್ ಅಂದರೆ ಕೊಬ್ಬರಿ ತಂಬಳಿ. ಬರೀ ಕೊಬ್ಬರಿ ಮತ್ತು ಹುರ್ಗಡ್ಲೆ ಹಾಕ್ಬಿಟ್ಟು ಈ ಥರ ತಂಬಳಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇಷ್ಟೇನೇ, ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ನಾನು ಒಗ್ಗರಣೆದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ, ನೀವು ಬೇಕು ಅಂದರೆ ಇದು ಸೈಡ್ಸಲ್ಲಿ ಕಡಲೆಕಾಳು ಇರುತ್ತಲ್ವ ಅದನ್ನು ಹುರಿದ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು
ಒಂದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಕಡಲೆಕಾಳು ಜೊತೆಯಲ್ಲಿ ತಿನ್ನೋಕೆ ತುಂಬ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಪ್ಳ ಅಥವಾ ಚಕ್ಲಿ ಸಂಡಿಗೆ ಈ ರೀತಿಯಾಗಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಸರಿ, ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ರಾತ್ರಿಗೆ ಬಂದುಬಿಟ್ಟು ಸಾಂಬಾರು ಮಧ್ಯಾಹ್ನ ತಂಬಳಿ ಮಾಡಿದ್ನಲ್ವ, ರಾತ್ರಿಗೆ ಸರಿ ಹೋಗೋಲ್ಲ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಗ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಸಾಲಾನ ಸೋಂಪುಕಾಳು, ಒಂದು ಹೂವು ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ ಒಣಗಿರೋದಿರುತ್ತಲ್ಲ ಇದನ್ನು ಇಷ್ಟನ್ನು ಒಂದೇ ಸರಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಇವಾಗ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಉದ್ದುದ್ದಾಗ ಕಟ್ ಮಾಡ್ಕೊಂಡು ಈರುಳ್ಳಿನ ಚಿಕ್ಕ ಲೇಯರ್ ಥರ ಕಟ್ ಮಾಡ್ಕೊಬೇಕು. ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಫ್ರೈ ಆಗುತ್ತೆ. ನಾನೊಂದು 3 ಈರುಳ್ಳಿನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಂಪಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಬೇಕು. ನೋಡಿ ಒಂದೊಂದು ಈರುಳ್ಳಿಯಲ್ಲೇ ತುಂಬ ಚೆನ್ನಾಗಿ ಕೆಂಪಗಾಗಿದೆ. ಕೆಂಪಾದಮೇಲೆ ನಾನು ಒಂದು 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಅಕ್ಕಿಗೆ ಒಂದು 3 ದೊಡ್ಡ ಸೈಜು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ನೋಡಿ ಇದನ್ನು ಅಷ್ಟೇ ಚೆನ್ನಾಗಿ ಟೊಮೆಟೊ ಹಣ್ಣು ಮೆತ್ತಗೆ ಬೇಯಬೇಕಿದು. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲಾವು. ಒಂದು ಅರ್ಧ ಬೆಂದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಷ್ಟು ಪಲಾವ್ ಚೆನ್ನಾಗಿರ್ತೈತಿ. ಇವಾಗ ನಾವು ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಬಿಡೋಣ, ಮುಚ್ಚಳ ಮುಚ್ಚಿಬಿಟ್ಟು. ಚೆನ್ನಾಗಾದ್ಮೇಲೆ ಮಸಾಲೆ ಸೇರಿಸ್ಕೊಂಡ್ರಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಆಗಿದೆ. ಇವಾಗ ನಾನು ಖಾರದ ಪುಡಿ 1 ಚಮಚ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಮಟನ್ ಮಸಾಲ ಪೌಡರು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನೇ ಮಸಾಲೆ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ಜೊತೆ ಬೇಕಾದರೆ ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ಒಂದೇ 1 ನಿಮಿಷ ಜಸ್ಟ್, ತುಂಬ ಎಲ್ಲ ಫ್ರೈ ಮಾಡಬೇಕಾಗಲ್ಲ, ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿ ಈ ಕೊನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ ಇದು ಪಲಾವ್ ಎಲೆ ಬರುತ್ತಲ್ಲ, ಈ ಥರದ್ದು ಗ್ರೀನ್ ಕಲರ್ದು ಸ್ವಲ್ಪ ತೆಂಗಿನ ಗರಿ ಥರ ಬರುತ್ತೆ ನೋಡಿ. ಈ ಥರದ್ದು ಪಲಾವ್ ಎಲೆ ಹಾಕಿದ್ರೆ ಸಖತ್ತಾಗಿದೆ, ಟೇಸ್ಟ್ ಬರುತ್ತೆ, ಸ್ಮೆಲ್ಲು ಕೂಡ ಆಗಿರ್ತೈತಿ. ಇದು ಬಾಸುಮತಿ ರೈಸೆಲ್ಲ ಹಾಕಿ ಯಾವ ರೀತಿ ಮಾಡಿದಾಗ ಸ್ಮೆಲ್ ಬರುತ್ತಲ್ವ, ಅದೇ ಥರ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ. ಆ ಗ್ರೇವಿ ನೋಡಿದ್ರೇ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಬಂದರೆ ತುಂಬ ಚೆನ್ನಾಗಾಗುತ್ತೆ ಪಲಾವು. ನಾನಿವಾಗ ಮೊಟ್ಟೆನೇ ಬೇಯಿಸಿಡ್ಕೊಂಡು ಸ್ವಲ್ಪ ಲೈಟಾಗಿ ಸೀಳ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಸೀಳಿದ್ರೆ ಏನಾಗುತ್ತೆ, ಆ ಮೇಲ್ಗಡೆದು ವೈಟ್ ಇದೆಲ್ಲ ಅದೆಲ್ಲ ಬಿದ್ದೋಗ್ಬಿಡುತ್ತೆ. ಯೆಲ್ಲೋ ಕಲರ್ ಸಪ್ರೇಟು, ವೈಟ್ ಕಲರ್ ಸಪ್ರೇಟ್ ಆಗಿಬಿಡುತ್ತೆ. ಹಾಗೆ ಜಸ್ಟಾಗಿ ಸ್ವಲ್ಪ ಲೈಟಾಗಿ ಸೀಳ್ಕೊಬೇಕಾಗುತ್ತೆ ಸ್ವಲ್ಪ, ಯಾಕೆಂದರೆ ಅದ್ರ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೋಗುತ್ತೆ ಮೊಟ್ಟೆ ಒಳಗಡೆ ಅಂತ. ನೋಡಿ ಈ ರೀತಿಯಲ್ಲಿ ಇರಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ. ನೋಡಿ ಈ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ 1 ಲೋಟಕ್ಕೆ 2 ಲೋಟ ಥರ ನೀರು ಹಾಕ್ಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋಕೆ ಬಿಡ್ತೀನಿ. ನೋಡಿ ಈ ರೀತಿ ಕುದಿಯೋಕೆ ಬಂದಿದೆ. ನಾನೇನು ಮಾಡಿದ್ದೀನಿ, ಮೊದಲೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನಾವೇನು ಒಗ್ಗರಣೆ ಮಾಡ್ಕೊತೀವಲ್ಲ ಅದಕ್ಕಿಂತ ಮುಂಚೆನೇ ತೊಳೆದು ನೀರನ್ನು ಬಸ್ದಿಡಬೇಕು, ನೀರು ಜೊತೆಯಲ್ಲಿ ಇಡಬಾರ್ದು. ನೋಡಿ ನಾನು ಬಸ್ದಿಟ್ಟಿದ್ದೀನಲ್ಲ ಆ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬಾಸುಮತಿ ರೈಸ್ ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಯಾವುದೇ ರೈಸ್ ಹಾಕಿಲ್ಲ, ನಾರ್ಮಲಾಗಿ ಏನು ರೈಸ್ ಇದೆಯಾ ಅದೇ ರೈಸ್ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ತುಂಬ ಸೌಟೆಲ್ಲ ಆಡಿಸ್ಬಾರ್ದು, ಮೊಟ್ಟೆ ಒಡೆದೋಗ್ಬಿಡುತ್ತೆ. ನೋಡಿಬಿಟ್ಟು ಲೈಟಾಗಿ ತಿರುಗಿಸಿ ಕೊನೆಯಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ಮೊಟ್ಟೆ ಪಲಾವ್ ರೆಡಿ ಆಯಿತು. ನಾನು ಒಂದೊಂದು ಟೈಮ್ ಸಾಂಬಾರಿಲ್ಲ ಅಂದರೆ ಇದೇ ಥರನೇ ಮಾಡೋದು. ಜಾಸ್ತಿ ಟೊಮೆಟೊ ಬಾತು, ಇಲ್ಲಾಂದರೆ ಬಟಾಣಿ ಹಾಕ್ಬಿಟ್ಟು ಬಟಾಣಿ ಬಾತು ಈ ಥರ ಎಲ್ಲ ಸ್ವಲ್ಪ ಎಗ್ ಹಾಕ್ಬಿಟ್ಟು ಎಗ್ ಪಲಾವ್ ಥರ ಈ ಥರ ಎಲ್ಲ ಮಾಡ್ಕೊತೀನಿ. ಬೇಗ ಆಗ್ಬಿಡ್ತೀನಿ. ಏನು ಒಂದು ಟೈಮಿಗೆಲ್ಲ ಎಂಥ ಸಾಂಬಾರೆಲ್ಲ ಮಾಡೋಕ್ಕೋಗಲಿ, ಮತ್ತೆ ಉಳಿಯುತ್ತೆ ಸ್ವಲ್ಪ ಮಾಡೋಕ್ಕೆ ಹೋದರೆ. ಆಮೇಲೆ ಟೈಮ್ ಕೂಡ ಲೇಟ್ ಆಗಿಬಿಡುತ್ತೆ ಸಾಂಬಾರು ಮಾಡಿ ಮತ್ತು ಅನ್ನ ಮುದ್ದೆ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ಈ ರೀತಿ ಒಂದು ಟೈಮಿಗೆ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಬೆಳಗ್ಗೆ ಟೈಮಲ್ಲಿ ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ ಈ ರೀತಿಯಾಗಿ ಹದವಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾನು ರಾತ್ರಿ ಟೈಮಲ್ಲಿ ಮಾಡಿರ್ತೀನಲ್ವ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತೈತಿ. ಇನ್ನೊಂದು ಸರಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಇದೇ ಥರ ನಾನು ಬೆಳಗ್ಗೆ ಟೈಮಲ್ಲಿ ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಟೇಸ್ಟೇ ಬರಲ್ಲ. ನಿಮಗೆ ಯಾವತ್ತಾದರೂ ಆ ಥರ ಅನುಭವ ಆಗಿದರೆ ಕಮೆಂಟ್ ಮಾಡಿ, ಹೌದು ಅಂತಂದು ಹೇಳ್ಬಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ಬಿಡಿ ಆಗಿದೆ ಅನ್ನ, ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಏನಿಲ್ಲ. ಬೇಕಾದ್ರೆ ಒಗ್ಗರಣೆಯಲ್ಲೇ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಏನಿಲ್ಲ ಹಾಗೆ ಮನೆಯಲ್ಲಿರೋ ಸಾಮಗ್ರಿಗಳಲ್ಲಿ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಫ್ರೆಂಡು. ಸುಮ್ಮನೆ ಹೇಳ್ತಾಯಿಲ್ಲ, ಈ ರೀತಿಯಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರ್ತೈತಿ, ಸಖತ್ತಾಗಿತ್ತು. ಇವಾಗ ನಾನು ಬಂದುಬಿಟ್ಟು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ನಾರ್ಮಲ್ ಎಲ್ಲ ಮನೇಲೂ ಮಾಡ್ತಾರೆ, ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಒಣಗಿದ್ದು ಕೂಡ ಇದ್ರೆ ಹಾಕೊಬೋದು. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಶೇಂಗಾನ ಹುರಿದು ಎತ್ತಿಟ್ಕೊಂಡಿದ್ದೀನಿ.
ಅದ್ರ ಜೊತೆ ನಾನು 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1-2 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಅರಿಶಿನ ಪೌಡರು. ಮಸಾಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ತಾಯಿಲ್ಲ ನಾನು. 2 ಪೀಸ್ ಚಕ್ಕೆ, ಒಂದು 6-7 ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿನಷ್ಟೇ ಸ್ವಲ್ಪ ಶುಂಠಿ ಹಾಕ್ಕೊಂಡು ಒಂದು 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ವ ಅದನ್ನು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೆ ಮಾಡ್ಕೊಳ್ಳಿ ಖಾರವ ಬೇಕು ಅಂದರೆ. ನಾನು ಇದನ್ನು ತರಿಯಾಗಿ ರುಬ್ಬಿಡ್ಕೊಡ್ತೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ಇರಬಾರ್ದು. ಇವಾಗ ರವೆ ಬರುತ್ತಲ್ಲ ಆ ಟೈಪಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಬೇಕಾಗುತ್ತೆ. ನಾನು ಇವಾಗ ರುಬ್ಕೊಂಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾನೆ. ರುಬ್ಬೋದಕ್ಕೆ ಆಗ್ತಾಯಿಲ್ಲ. ಇವಾಗ 1-2 ಸ್ಪೂನಷ್ಟು ಕುರ್ಷಾಣಿ ಪುಡಿ ಹಾಕ್ಕೊತಾ ಇದ್ದೀನಿ. ಮೇಯ್ನ್ ಕುರ್ಷಾಣಿ ಪುಡಿನೇ ತುಂಬ ಟೇಸ್ಟಾಗಿ ಕೊಡುತ್ತೆ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಕುರ್ಷಾಣಿ ಪುಡಿನ ಮೊದಲನೇ ಹಾಕ್ಕೊಂಡ್ರೆ ಏನಾಗುತ್ತೆ, ಮೊದಲೇ ಪೌಡರ್ ಮಾಡ್ಕೊಂಡಿರ್ತೀವಿ ನಾವು ಕುರ್ಷಾಣಿ ಪುಡಿನ. ನೆಕ್ಸ್ಟು ಮತ್ತು ಕೊಬ್ಬರಿನಲ್ಲಿ ಹಾಕಿದ್ರೆ ಏನಾಗುತ್ತೆ, ತುಂಬ ನೈಸ್ ಆಗಿಬಿಡುತ್ತೆ ಪುಡಿ. ಕುರ್ಷಾಣಿ ಪುಡಿ ಅಷ್ಟೊಂದು ಚೆನ್ನಾಗಲ್ಲ. ಹಾಗಾಗಿ ಲಾಸ್ಟಲ್ಲಿ ರುಬ್ಕೊಂಬಂದಮೇಲೆ ಕುರ್ಷಾಣಿ ಪುಡಿನ ಈ ಜಾರಲ್ಲಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕುರ್ಷಾಣಿ ಪುಡಿನ ಎರಡನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಒಟ್ಟಿಗೆ. ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ನಾನು ರುಬ್ಬಕ್ಕೆ ಹಾಕ್ಕೊತಾ ಇಲ್ಲ, ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಬಿಡ್ಕೊಳ್ಳುತ್ತೆ, ರೆಡ್ಡಾಗಿ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಆ ರೀತಿಯಲ್ಲಿ ಅಲ್ಲೇವರೆಗೂ ನಾವು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ನೋಡಿ, ನಾನಿಲ್ಲಿ ಹೀರೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನಷ್ಟೇ 1/2 ಭಾಗ ಮಾಡಿ ಅದನ್ನು ಸ್ವಲ್ಪ ಸೀಳಿಟ್ಕೊಂಡಿದ್ದೀನಿ. ನಾನಿವಾಗ ನೋಡಿ ಮಧ್ಯದಲ್ಲಿ ತುಂಬ್ತಾ ಇದ್ದೀನಿ. ಉಪ್ಪು ಎಲ್ಲ ಒಟ್ಟಿಗೆ, ಖಾರ ಅರಿಶಿನ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹೀರೆಕಾಯಿ ಒಳಗಡೆ ಈ ರೀತಿಯಾಗಿ ತುಂಬ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಎಣ್ಗಾಯಿ ಬದನೆಕಾಯಿ ಮಾಡ್ತೀವಿ, ಅಂದರೆ ನಮ್ಮ ಅತ್ತೆಯವ್ರಿಗೂ ಸ್ಕಿನ್ ಅಲರ್ಜಿ ಇರೋದ್ರಿಂದ ಬದನೆಕಾಯಿಂದು ತಿನ್ನೋದಿಲ್ಲ ಅವರು. ಹಂಗಾಗಿ ನಾನು ಹೀರೆಕಾಯಿಂದ ಎಣ್ಗಾಯಿ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಯಾರಾದರೂ ಸ್ಕಿನ್ ಅಲರ್ಜಿ, ಗ್ಯಾಸ್ಟ್ರಿಕ್ಕು ಅದೆಲ್ಲ ಇದ್ದರೆ ಹಸಿಮೆಣ್ಸಿಕಾಯಿ ಮತ್ತು ಬದನೆಕಾಯಿ ತಿನ್ನೋದನ್ನು ಅವಾಯ್ಡ್ ಮಾಡಿ. ನಾನು ನೋಡಿ ಇವಾಗ ಹೀರೆಕಾಯಿನೆಲ್ಲ ತುಂಬ್ಕೊಂಡ್ಬಿಟ್ಟು ನೀಟಾಗಿ ಒಂದ್ರ ಮೇಲೊಂದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಫುಲ್ ಎಲ್ಲ ಹಾಕ್ಕೊತಲ್ಲ ಮಸಾಲೆನೆಲ್ಲ. ಈ ಮಸಾಲೆ ಎಷ್ಟು ಹೀರೆಕಾಯಿ ತುಂಬಿಟ್ಟು 1 ಟೀ ಲೋಟದಷ್ಟು ನೀರನ್ನು ತಳಕ್ಕೆ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ರುಬ್ಬಿರೋದನ್ನು ಹಾಗೆ ಜಾರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಮ್ಮ ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದೇನಂದರೆ ಅದೆಲ್ಲ ಚೆನ್ನಾಗಿ ಕುದ್ದಿರುತ್ತಲ್ಲ, ಸ್ವಲ್ಪ ಫ್ಲೇವರೆಲ್ಲ ಹೊರಟೋಗಿರುತ್ತೆ. ಈ ರೀತಿಯಾಗಿ ರುಬ್ಕೊಂಡಿರೋ ಮಸಾಲನ ಒಂದು 3-4 ನಿಮಿಷ ಸಾಕು, ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ಇವಾಗ ಭಟ್ರುಗಳಲ್ಲಿ ಕ್ಯಾಟ್ರಿನಲ್ಲಿ ತಂದು ಕೊಡ್ತಾರಲ್ವ ಎಣ್ಗಾಯಿ ಪಲ್ಯ, ಅದೇ ರೀತಿಯಾಗಿ ಫ್ಲೇವರ್ ಬರುತ್ತೆ. ಅವ್ರು ಇದೇ ಥರ ಮೇಲ್ಗಡೆ ಏನು ಗ್ರೇವಿ ಇರುತ್ತಲ್ವ ಲಾಸ್ಟಲ್ಲಿ ಸ್ವಲ್ಪ ಹಾಕಿ ಒಂದು ಕುದಿ ಬರ್ಸ್ತಾರೆ. ತುಂಬ ಎಲ್ಲ ಕುದ್ಸೋಕೆ ಹೋಗಲ್ಲ ಅವರು. ಫಸ್ಟೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಮಸಾಲೆ ಹಾಕಿ ಒಂದು 10 ನಿಮಿಷ ಕುದಿಸಿ ಇಳಿಸ್ಬಿಡ್ತಾರೆ. ಅದೇ ರೀತಿಯಲ್ಲಿ ಮಾಡಿ ನೋಡಿ, ನಾನು ಅದೇ ಥರ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಮ್ಮೂರಲ್ಲಿ ದುರ್ಗಮ್ಮನ ತೇರಿತ್ತು, ಹಾಗಾಗಿ ತೇರಿಗೆ ಅಂತ ಹೇಳ್ಬಿಟ್ಟು 10 ಗ್ರಹಣ ಇರೋದ್ರಿಂದ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಹೊರಟೆ. ಆಟೋದಲ್ಲಿ ಹೋದೆ. ಆಂಟಿಯವರೆಲ್ಲ ಮುಂಚೆನೇ ಹೋಗ್ಬಿಟ್ಟಿದ್ರು. ಪ್ರತಿ ವರ್ಷವೂ ಆಂಟಿ ನಾವು ಯಾವಾಗಲೂ ಒಟ್ಟಿಗೆ ಹೋಗಿ ತೇರಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ. ಈ ಸರಿ ಗ್ರಹಣ ಇರೋದ್ರಿಂದ ಬೇಗ ತೇರು ಮುಗಿಸ್ಬಿಟ್ಟಿದ್ರು. ಹಂಗಾಗಿ ತೇರು ಅಲ್ಲೇ ಇತ್ತು, ಅಂದರೆ 1:30ಗೆ ಒಳಗಡೆ ಇರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಬೇಗ ಆಟೋದಲ್ಲಿ ಹೋಗ್ಬಿಟ್ಟು ಬೇಗ ಕ್ಲೋಸ್ ಮಾಡ್ತಾರೆ ಅಂದ್ಕೊಂಡು, ಪರವಾಗಿಲ್ಲ 1:30-2 ಗಂಟೆ ತನಕ ಇತ್ತು ಅನಿಸುತ್ತೆ. 1:30ಗೆ ಕ್ಲೋಸ್ ಮಾಡಿದ್ರು ಅನಿಸುತ್ತೆ. ನಾವು ಹೋಗ್ಬಿಟ್ಟು ದುರ್ಗಮ್ಮನ ದೇವಸ್ಥಾನ ಒಳಗಡೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ. ಮತ್ತು ಇಲ್ಲಿ ತೇರ ಹತ್ರ ಬಂದು ಮೆಣಸು ಮತ್ತು ಮಂಡಕ್ಕಿನೆಲ್ಲ ಹಾಕಿದ್ವಿ. ಇವರು ಆಂಟಿಯವರಮ್ಮ ನಾವು ಜೊತೆಯಲ್ಲಿ ಒಂದು ಫೋಟೋ ತೆಕ್ಕೊಂಡು, ಪ್ರತಿ ವರ್ಷ ಅಂದರೆ ಇದು 3ನೇ ವರ್ಷ ಇವ್ರ ಜೊತೆಯಲ್ಲಿ ನಾವು ಇವರು ಒಟ್ಟಿಗೆ ಮನೆ ಕಟ್ತಾ ಪರಿಚಯ ಆಗಿರೋದ್ರಿಂದ ಪ್ರತಿ ವರ್ಷವೂ ಬರ್ತೀವಿ. ಜೊತೆಗೆ ಬಂದಿಲ್ಲ ಅಂದ್ರೂ ಬೇರೆ ಸಪ್ರೇಟಾಗಿ ಬಂದು ಇಲ್ಲಿ ಬಂದು ಒಟ್ಟಿಗೆ ಭೇಟಿಯಾಗಿ ಒಂದು ಫೋಟೋ ಅಂತ ತೊಗೊತೀವಿ ನೆನಪಿಗೆ. ಇನ್ನೊಂದು ಬೇಜಾರು ಏನಂದರೆ ಮಕ್ಕಳೆಲ್ಲ ಸಂಜೆ ಕರ್ಕೊಂಬರ್ತಾಯಿದ್ವಿ ತೇರು ನೋಡೋಕ್ಕೆ. ಆದರೆ ಈ ಸರಿ ತೇರು ಗ್ರಹಣ ಇರೋದ್ರಿಂದ ಎತ್ತಿಡ್ತಾರೆ ಅಂತ ಹೇಳಿದ್ರು. ಮಕ್ಕಳಿಗೆಲ್ಲ ತೇರೆಲ್ಲ ನೋಡೋಕ್ಕೆಲ್ಲ ಕರ್ಕೊಂಬರೋಕ್ಕಾಗಲಿಲ್ಲ. ನಾನೆಲ್ಲ ಮಂಗಳಾರತಿ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂದ್ಕೊಂಡೆ. ಕೊನೆಗೆ ಬಾಳೆಕಾಯಿ ಇತ್ತು, ಬಾಳೆಕಾಯಿನ ಸ್ವಲ್ಪ ಸೈಡ್ಸಿಗಾಗಿ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೆ.
ಇಲ್ಲಿ ನೋಡ್ಬೋದು ನಮ್ಮ ಮನೆಯವರಿಗೆ ಸ್ವಲ್ಪ ಇವತ್ತು ಒಂದಿನ ಅನ್ನಕ್ಕೆ ಇಡ್ರಿ ಅಂದರೆ ಇಂಥ ಕೆಲಸ ಮಾಡಿ ನನಗೆ ಡಬಲ್ ಕೆಲಸ ಕೊಟ್ಟಿದ್ದಾರೆ. ನೀರು ಹಾಕೋದು ಗೊತ್ತಾಗಿಲ್ಲ, ಜಾಸ್ತಿ ಹಾಕಿ ಇಟ್ಬಿಟ್ಟಿದ್ದಾರೆ. ಇಷ್ಟೊಂದೆಲ್ಲ ಉಕ್ಕಿ ಎರಡೆರಡು ಕೆಲಸ ಆಗೋಯ್ತು ನನಗೆ ಕ್ಲೀನ್ ಮಾಡೋದು. ಇಲ್ಲಿ ನಾನು ಬಾಳೆಕಾಯಿ ಜೊತೆಯಲ್ಲಿ ಸೈಡ್ಸಿ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಟೊಮೆಟೊ ಹಣ್ಣು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅರ್ಜೆಂಟಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೊಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇದಿಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೊಮೆಟೊ ಅನ್ನೋದು ನೀಟಾಗಿ ಮೆತ್ತಗಾದ್ರೆ ಚೆನ್ನಾಗಿ ಟೇಸ್ಟ್ ಬರೋದು. ಸ್ವಲ್ಪ ಹಾಗೆ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ ಫುಲ್ ಎಲ್ಲ ನೀರೆಲ್ಲ ಹಿಂಗೋ ಥರ ಆಗಿ ಟೊಮೆಟೊ ಹಣ್ಣು ಮೆತ್ತಗೆ ಬೆಂದಿರಬೇಕು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೊದಲೇ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ತುರಿನೂ ಸೇರಿಸ್ಕೊಬೋದು. ನಾನು ಇಲ್ಲಿ ಕೊಬ್ಬರಿ ತುರಿನೆಲ್ಲ ಏನು ಹಾಕ್ತಲ್ಲ. ಈ ಟೊಮೆಟೊ ಹಣ್ಣು ಗೊಜ್ಜು ಬಂದುಬಿಟ್ಟು ನಾನು ಪಲ್ಯ ಪುಡಿ ಅಂತ ಹೇಳಿದ್ನಲ್ಲ, ಆ ಪುಡಿ ಸೇರಿಸ್ಕೊತಾ ಇದ್ದೀನಿ. ಬೇರೆ ಯಾವುದು ಪುಡಿ ಸೇರಿಸ್ಕೊಳಲ್ಲ. ನೀವು ಬೇಕಾದರೆ ಸ್ವಲ್ಪ ಸಾಂಬಾರು ಪುಡಿ, ಧನಿಯಾ ಪೌಡರು, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರಿಶಿನ ಪುಡಿ ಮತ್ತು ನಮ್ಮದು ಪಲ್ಯ ಪುಡಿ ಇದೆಯಲ್ಲ ಆ ಪುಡಿನೇ ಸೇರಿಸ್ಕೊತಾ ಇದ್ದೀನಿ. ಜೊತೆಯಲ್ಲಿ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಕರಗಿಸಿಟ್ಕೊಂಡಿದ್ದೆಲ್ಲ ಬೆಲ್ಲನ ಅದು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಹುಳಿ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಪುಡಿ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಬೇಕಾದರೆ ಒಂದು ಬೆಳ್ಳುಳ್ಳಿ ಕೂಡ ಜಪ್ಪು ಹಾಕೊಬೋದು, ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆದರೆ ನೀವು ಪುಡಿ ಇಲ್ಲ ಅನ್ನೋರು ಏನು ಮಾಡ್ತೀರಾ, ಸ್ವಲ್ಪ ಸಾಂಬಾರು ಪುಡಿ, ಒಂಚೂರು ಗರಂ ಮಸಾಲ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಇದನ್ನಿಷ್ಟನ್ನು ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಜಪ್ಪು ಹಾಕೋದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ಇದು ಚಪಾತಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಅನ್ನಕ್ಕಂತೂ ಸೂಪರಾಗಿರ್ತೈತೆ. ಬಾಯಿ ಏನಾದ್ರು ಕೆಟ್ಟಿತ್ತು ಅಂತ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದಷ್ಟೇ ಪಲ್ಯ ರೆಡಿ ಆಯಿತು. ನಾನಿಲ್ಲಿ ಬಾಳೆಕಾಯಿಂದ ಸ್ವಲ್ಪ ಸೈಡ್ಸಿ ಫ್ರೈ ಮಾಡ್ಕೊಂಡು ಅಂತ ಮಾಡ್ತಾಯಿದ್ದೆ. ನೋಡಿ ನಲ್ಲಿ ಎಣ್ಣೆ ಸ್ವಲ್ಪ ಕಾದಿದ್ದಿಲ್ಲ, ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು, ಯಾಕೆಂದರೆ ಬಾಳೆಕಾಯಿ ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ವ, ಮತ್ತು ನೆಕ್ಸ್ಟು ಬೇಯಿಸೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ನಲ್ಲಿ ಒಂದೇ ಒಂದು ಬೆಳ್ಳುಳ್ಳಿನ ಜಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ನಾನು ಒಂದು ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಜೊತೆಲಿ ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಟೊಮೆಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಮೆತ್ತಗೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಒಗ್ಗರಣೆಲೇ ಹಾಕ್ಬೋದು ಬಾಳೆಕಾಯಿನ. ನಾನೇನು ಅಂದರೆ ತುಂಬ ಸ್ವಲ್ಪ ಡ್ರೈ ಆದಂಗೆ ಆಗಿಬಿಡುತ್ತೆ, ಹಂಗಾಗಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತೀನಿ, ಅದು ಒಂಥರ ಚೆನ್ನಾಗಿರುತ್ತೆ. ಹಾಗೆ ಜೊತೆಯಲ್ಲಿ ಹಾಕಿ ಒಂದು ಹನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬೇಯಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡೆ. ನೋಡಿ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪನ್ನು ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ನಾನು ಆವಾಗಲೇ ಬಾಳೆಕಾಯಿ ಬೇಯಿಸಿಟ್ಕೊಂಡಿದ್ದಲ್ಲ, ಅದನ್ನು ನಾನು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸಿಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬಾಳೆಕಾಯಿ ಬೇಯಿಸಿ ನೀರನ್ನೆಲ್ಲ ಬಸಿದ್ರೆ ಅದರಲ್ಲಿರೋದು ಮಸಾಲ ಹೋಗ್ಬಿಟ್ರೆ ಅದ್ರ ಪ್ರೋಟೀನ್ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಹಂಗಾಗಿ ಅದು ಬೇಯೋದಕ್ಕೆ ಎಷ್ಟೇ ಬೇಕು ಒಂದು ಅರ್ಧ ಟೀ ಲೋಟ ಅಷ್ಟು ನೀರು ಹಾಕಿ ಒಂದು 5 ನಿಮಿಷ, ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಬಾಳೆಕಾಯಿ ಬೇಗ ಬಂದುಬಿಡುತ್ತೆ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗ ಬಂದುಬಿಡುತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ಬಾಳೆಕಾಯಿ ಸ್ವಲ್ಪ ಡ್ರೈ ಅನಿಸಲ್ಲ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಂಗಾಗಿ ಉಪ್ಪು ಹಾಕ್ಕೊಂಡೆ. ಈ ರೀತಿ ಮಾಡ್ಕೊಳ್ಳಿ, ಬಾಳೆಕಾಯಿ ಬೇಯಿಸ್ಬಿಟ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ. ಇದು ಬಾಳೆಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡ್ರು ಅಷ್ಟೇ ಅನ್ನದ ಜೊತೆಯಲ್ಲಿ, ಅದು ಕೂಡ ಹಾಗೆ ಬಾಳೆಕಾಯಿ ಪಲ್ಯನ ಅನ್ನದ ಜೊತೆ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.